ಹಲೋ, ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ದಿಸ್ ಇಸ್ ಖುಷ್. ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ದಂಗೆ ಟ್ರಾಪಿಕಲ್ ಹಂಪಿ ಅನ್ನೋ ಸ್ಟೇಯಲ್ಲಿದ್ದೀವಿ. ಸೊ ಇಟ್ಸ್ ಎ ಗುಡ್ ಸ್ಟೇ. ನಾನು ಸ್ಟೇದು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಾಗಿ ಇದು ಅದ್ರ ಸಂಬಂಧ ವಿಡಿಯೋ ಅಷ್ಟೇ. ಬನ್ನಿ, ಹೆಂಗಿದೆ, ಏನೇನು ಇದೆ ಆಲ್ಮೋಸ್ಟ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ. ಮಾತ್ರ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ನೋಡಿದ್ರೆ ಇಲ್ಲಿಂದ ಬರಬೇಕು. ಸೊ ಇದು ಎಂಟ್ರೆನ್ಸು, ಆ್ಯಕ್ಚುಲ್ ಎಂಟ್ರೆನ್ಸ್ ಇದು. ಅಲ್ಲೊಂದು ಎಂಟ್ರೆನ್ಸ್ ಇದೆ, ಸ್ಟಾರ್ಟಿಂಗು ಅಲ್ಲೊಂದು ಎಂಟ್ರೆನ್ಸ್ ಇದೆ, ಬಟ್ ಅದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಹೋಗಬೇಕು ಡೈರೆಕ್ಷನ್ ಅಂತ. ಬಟ್ ಇದು ಆ್ಯಕ್ಚುಲ್ ಎಂಟ್ರೆನ್ಸ್ ಇದು. ಸೊ ನೋಡಿ, ಬೆಟ್ಟಗಳು, ಕಲ್ಲುಗಳು. ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಈ ಸ್ಟೇಯಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಎಲ್ಲಿ ಬೇಕಲ್ಲಿ ಕುಂತ್ಕೊಬೋದು. ಅಂದರೆ ಹುಲ್ಲುಗಳ ಮೇಲೆ ಕುಂತ್ಕೊತೀನಿ ಅಂದ್ರೂ ಕುಂತ್ಕೊಬೋದು, ಬಂಡೆಗಳ ಮೇಲೆ ಕುಂತ್ಕೊತೀನಿ ಅಂದ್ರೆ ಕುಂತ್ಕೊಬೋದು. ಕುಂತ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಸ್ಪೇಸ್ ಇಲ್ಲಿ. ಸೊ ಇದು ಬಂದು ಕಾರ್ ಪಾರ್ಕಿಂಗು. ಸೊ ಬೈಕ್ನು ಪಾರ್ಕ್ ಮಾಡ್ಬೋದು, ಬಟ್ ನಾನು ಬೈಕ್ ಪಾರ್ಕಿಂಗ್ ಎಲ್ಲಿ ಅಂತ ಹೇಳ್ತೀನಿ ಬನ್ನಿ. ಸೊ ಬಂದು ಇದು ಆ್ಯಕ್ಚುಲಿ ಫುಡ್ಡು ಇದು ಮಾಡೋದು. ಬಟ್ ಇಲ್ಲಿ ನಾವು ಬೈಕ್ ತೊಗೊಂಡು ಹೋಗೋದು. ಇಲ್ಲಿಂದ ರೂಮ್ ಅವೈಲಬಿಲಿಟೀಸು, ಇಲ್ಲಿ ಫುಡ್ದು. ಬನ್ನಿ ಫುಡ್ಡು ಇದು ಮಾಡಿಬಿಡೋಣ. ಒಂದು ವಾಶ್ರೂಮ್ಸು ಸ್ಟಾರ್ಟಿಂಗು. ಸೊ ಇಲ್ಲಿ ಬೇಕಾದ್ರೆ ಗಾಡಿ ನಿಲ್ಸ್ಕೊಬೋದು. ಇಲ್ಲಿ ಮೋಸ್ಟ್ಲಿ ಇವರು ಯಾರೋ ವರ್ಕರ್ಸ್ ಗಾಡಿ ನಿಲ್ಸ್ಕೊತಾರೆ ಅನಿಸುತ್ತೆ, ಐ ಆಮ್ ನಾಟ್ ಶೋರ್. ಬಟ್ ಇಲ್ಲಿ ಅಡುಗೆ ಮನೆ, ವಾಷಿಂಗು, ಇದು ಅಡುಗೆ ಮಾಡೋದು, ಇದು ವಾಷಿಂಗು. ಬನ್ನಿ, ಇದು ಅಡುಗೆ ಮಾಡೋದು ಸ್ಲೈಟಾಗೆ ಇದೆ ಅಂತ ತೋರಿಸ್ತೀನಿ. ಇದೆ ಫುಡ್ಡು ಕೋರ್ಟು, ಇಲ್ಲಿಂದಲೇ ಸರ್ವ್ ಮಾಡೋದು ನಮಗೆ. ಸೊ ಇದು ಬಂದು ರಿಸೆಪ್ಷನ್ ಕೌಂಟರು. ಸೊ ನಮಗೇನೇನು ಬೇಕು, ಕೂಲ್ ಡ್ರಿಂಕ್ಸ್ ಎಲ್ಲ ಇಲ್ಲೇ ಇರುತ್ತೆ. ಸೊ ನೋಡಿ, ಒಂದು ವೀಡಿಯೋ ತೋರಿಸ್ತೀನಿ. ಎಲ್ಲಿ ಬೇಕಲ್ಲಿ ಕುಂತ್ಕೊಬೋದು, ಎಷ್ಟೊತ್ತು ಬೇಕಲ್ಲಿ ಕುಂತ್ಕೊಬೋದು, ಫುಲ್ಲು ಆರಾಮು. ಹಿಂಗೆ ಸಾಂಗ್ ಎಲ್ಲ ಹಾಕಿರ್ತಾರೆ. IPL ಮ್ಯಾಚ್ ಬೇಕು ಅಂದರೆ ಅಲ್ಲಿ ಸ್ಕ್ರೀನ್ ಕಾಣ್ತಿದೆಯಲ್ಲ, ಅದು ಪ್ರೊಜೆಕ್ಟ್ ಹಾಕಿರ್ತಾರೆ. ಸೊ ಅಲ್ಟಿಗುರು ಏನು ಬೇಕಾದನ್ನು ಆರಾಮಿಗೆ ಇಲ್ಲಿ ಎಷ್ಟೊತ್ತು ಬೇಕು ಅಷ್ಟೊತ್ತನ್ನ ಇದು ಮಾಡ್ಬೋದು. ಒಳ್ಳೆ ಪೇಂಟಿಂಗ್ಸ್ ಗುರು. ಇದು ಯಾವ ಥರ ಪೇಂಟಿಂಗ್ಸ್ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಬಟ್ಟೆಯಲ್ಲಿ ಮಾಡಿರೋ ಪೇಂಟಿಂಗ್ಸ್ ಅನಿಸುತ್ತೆ. ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿದ್ರೆ ರೇಡಿಯಮ್ ಫೀಲ್ ಬರುತ್ತೆ. ಅವರು ಲೈಟ್ ಆಫ್ ಮಾಡಿದ್ರೆ, ನೈಟ್ ಆ್ಯಕ್ಚುಲಿ ಎಲ್ಲ ಲೈಟ್ ಆಫ್ ಮಾಡಿ ಇದನ್ನು ನೋಡಿದ್ವು. ಆ್ಯಕ್ಚುಲಿ ಅದರ ರೇಡಿಯಮ್ ಥರ ಸಖತ್ತಾಗಿ ಕಾಣ್ತಾಯಿತ್ತು. ಸೊ ಒಳ್ಳೆ ಇದು. ಬಟ್ ಏನೇ ಹೇಳಿ, ನಮ್ಮ ಇವನ್ನ ನೋಡಿ, ಬಟ್ ಒಳ್ಳೆ ವರ್ಕರ್ ಗುರು ಇವನು. ನಾನು ಏನೇ ಹೇಳ್ತೀನಿ, ಬಟ್ ಏನೇ ಬೇಕು ಅಂದ್ರೂ ತುಂಬ ಒಳ್ಳೆ ವರ್ಕರು. ಆಮೇಲೆ ಆ ವೇ ಆಫ್ ವರ್ಕ್ ಇದೆಯಲ್ಲ, ತುಂಬ ಫ್ರೆಂಡ್ಲಿ ಇದೆ ಇಲ್ಲಿ ಮಾತ್ರ. ಸೊ ಆ ಫ್ರೆಂಡ್ಲಿನೆಸ್ ಆ್ಯಕ್ಚುಲಿ ಬೇಕಾಗಿತ್ತು ನಮಗೆ. ರಿಮೂವ್ ಯುವರ್ ಶೂಸ್. ಹಂಗೆ ಕಂಟಿನ್ಯೂ ಮಾಡಿದ್ರೆ ಡೈರೆಕ್ಟು ನಾನು ಹೇಳಿದ್ನಲ್ಲ, ಅಲ್ಲಿಂದ ಬೈಕ್ ತೊಗೊಂಡು ಬಂದೆ ಅಂತ, ಅದೇ ರೋಡಿಗೆ ಜಾಯ್ನ್ ಆಗ್ತೀವಿ. ವ್ಯೂಗಳು ಕಾಣ್ತೈತೆ ಅನಿಸುತ್ತೆ ನಿಮಗೆ. ನಾನು ನಮ್ಮ ರೂಮಿಂದ ವ್ಯೂ ತೋರಿಸ್ತೀನಿ. ಇದೆಲ್ಲ ಕಾಟೇಜಸ್ಸು, ರೂಮ್ಸ್. ಆ್ಯಕ್ಚುಲಿ ಕಾಟೇಜಸ್ ಅನ್ನೋದಕ್ಕಿಂತ ರೂಮ್ಸ್ ಅಂತ ಹೇಳ್ತೀನಿ. ಬಟ್ ರೂಮ್ ತೋರಿಸ್ತೀನಿ ಬನ್ನಿ, ನಮ್ಮದು ವ್ಯೂ ಹೆಂಗೈತೆ ಅಂತ. ಸೈಕಾಗೋಗ್ತೀವಿ, ನಾನೇ ಒಂಥರ ಸೈಕಾಗೋದೆ ಒಂದು ಟೈಮು. ಕಾಣಿಸ್ತಾ ನಮ್ಮ ಗಾಡಿ ನಿಂತಿರೋದು, ಇದೇ ಬೆಸ್ಟ್ ಪಾರ್ಟು. ನಮ್ಮ ಗಾಡಿನ ನಾವೆಲ್ಲಿದ್ದೀವಿ ಅದೇ ರೂಮ್ ಮುಂದೆ ನಿಲ್ಸ್ಕೊಬೋದು.
ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಆಮೇಲೆ ಅವರು ವೇ ಆಫ್ ಸರ್ವಿಂಗ್ ಅಲ್ವಾ, ಆ ಹುಡುಗನ ತೋರಿಸ್ತಲ್ಲ ವೇ ಆಫ್ ಸರ್ವಿಂಗ್, ಇಟ್ಸ್ ಅಮೇಝಿಂಗ್ ಗೈಸ್. ನೀವು ಒಂದ್ಸಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅವ್ನು ಕೊಡೋ ರೆಸ್ಪೆಕ್ಟ್ಗೆ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ ನಮಗೆ, ಏನೋ ಫೀಲ್ ಆಗುತ್ತೆ. ನಾವು ಇರೋ ರೂಮ್ ಇದೆ ಆ್ಯಕ್ಚುಲಿ, ನಾನು ಬೈಕು 2 ಬೈಕ್ನ ನಿಲ್ಲಿಸ್ಬಿಟ್ಟು ರೂಮ್ ಅಂದೇ ಇದು ಮಾಡೋದು. ನೋಡಿ ರೂಮಿಂದ ವ್ಯೂ ಹಿಂಗಿದೆ. ಇದು ಆ್ಯಕ್ಚುಲಿ ಕಾಟೇಜಸ್ ಇದು ರೂಮ್ಸ್ ಅನಿಸುತ್ತೆ. ಇದ್ರ ಲೊಕೇಶನ್ ಎಲ್ಲ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಕಡೆ ಹಿಂದೆನೂ ಜಾಗ ಇದೆ, ಅಲ್ಲಿ ಸುಮ್ಮನೆ ಕುಂತ್ಕೊಳ್ಳೋಕ್ಕೆ ಅಲ್ಲಿ ಇಲ್ಲಿ ಇದು ಮಾಡಿದ್ದಾರೆ. ಸೊ ಬನ್ನಿ ನಮ್ಮ ರೂಮ್ದು ಎಂಟ್ರೆನ್ಸ್ ನೋಡೋಣ. ವೆಲ್ಕಮ್ ಟು ಅವರ್ ರೂಮ್ ಟೂರ್ನ ಜೊತೆ ಮಾಡ್ತಾರ ಥರ ನೋಡಿ ಹೆಂಗಿದೆ ಸೈಕಾಗೆ. ನಮ್ಮ ಹುಡುಗ ಇವಾಗ ಎದ್ದು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ರೂಮಿಂದ ವ್ಯೂ ತೋರಿಸ್ತೀನಿ. ಇದು ಬಂದು ಬೆಡ್ಡು, ಒಳ್ಳೆ ಕಂಫರ್ಟಬಲ್ ಬೆಡ್ಡು ಶಿವ. ಆಮೇಲೆ ಇಲ್ಲಿ ಬಂದು ಲಗೇಜ್ಗಳೆಲ್ಲ ಇಟ್ಟಿದ್ದೀವಿ, ನಮ್ಮ ಬ್ಯಾಗ್ಸು ಇದು ಎಲ್ಲ. ಸೊ ಇದು ಬಂದು ವಾಶ್ರೂಮ್ ಏನು ಆ ಥರ ಹೇಳ್ಕೊಳಂಗೇನಿಲ್ಲ, ನಾರ್ಮಲಾಗಿದೆ, ಬಟ್ ಓಕೆ. ಆಮೇಲೆ ಹಿಂದೆ ಒಂದು ವ್ಯೂ ಇದೆ. ಐ ಮೀನ್ ಇಲ್ಲಿ ಆರಾಮಾಗಿ ಚಿಲ್ ಮಾಡ್ಬೋದು ನೈಟ್ ಹೊತ್ತು. ಸೊ ಇಲ್ಲಿ ಬಂದು ಮನಿಕೊಳ್ಳೋಕ್ಕೆ ಏನಂತಾರೆ ಗೊತ್ತಿಲ್ಲ ಇದನ್ನು. ಸೊ ನಾವು ಮನಿಕೊಳ್ಳೋಕ್ಕೆ ಯೂಸ್ ಮಾಡ್ತೀವಲ್ವ ಬಟ್ಟೆ, ಆ ಥರ. ನನಗೆ ಕರೆಕ್ಟಾಗಿ ಅದನ್ನ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಸೊ ಹಿಂಗಿದೆ, ನೀವು ನೋಡಿದರೆ ಬನ್ನಿ ನಾವು ಎದ್ದ ತಕ್ಷಣ ಯಾವ ವ್ಯೂ ನೋಡೋದು ಅಂತ ಹೇಳ್ತೀವಿ. ಮಾತ್ರ ಸೈಕ್ ಹೊಂದ್ಕೊಬಿಡಿ. ಶೆಟ್ ಜಾಸ್ತಿ ಆಗೋದು ಶಿವ. ಮಲಗಿದ್ದು ಎದ್ದ ತಕ್ಷಣ ಇದೇ ವ್ಯೂ ನಮ್ಗೆ ಕಾಣಿಸಿದ್ದು. ಹೆಂಗೈತೆ ಹೇಳಿ ವ್ಯೂ. ನನಗಂತೂ ಅಲ್ಟಿಮೇಟ್ ಇಷ್ಟ ಆಗೋಯ್ತು ಅವರು. ಸೊ ಓವರಾಲ್ ಸಖತ್ತಾಗಿದೆ. ಏನೋ ಸ್ಟೇ ಮಾತ್ರ ಎರಡೇ ಮಾತಿಲ್ಲ. ನಾನು ರೆಕಮೆಂಡ್ ಮಾಡ್ತೀನಿ ಗುರು, ಈ ಸ್ಟೇಗೆ ಬರ್ಬೋದಾ ಅಂತ ಡೌಟ್ ಇರೋರಿಗೆ, ಆಮೇಲೆ ಈ ಸ್ಟೇಯಲ್ಲಿ ಬರ್ದೇ ಇದ್ದವ್ರಿಗೆ ಇದೊಂದು ಸಿಕ್ಕಾಪಟ್ಟೆ ರೆಕಮೆಂಡ್ ಮಾಡ್ತೀನಿ ನಾನು. ಚೆನ್ನಾಗಿದೆ ಸ್ಟೇ. ಆಮೇಲೆ ಹಾಸ್ಪಿಟಾಲಿಟಿನೂ ಸಖತ್ತಾಗಿದೆ. ಆಮೇಲೆ ದೇ ವೇ ಆಫ್ ಟಾಕಿಂಗ್ ಟು ಕಸ್ಟಮರ್ಸ್ ಅಲ್ವಾ, ಇಟ್ಸ್ ಅಲ್ಟಿಮೇಟ್. ನಾನು ಆವಾಗಿಂದ ಅದನ್ನೇ ಏನು ಕೇಳ್ತಾಯಿದ್ದೀನಿ ಅಂದರೆ, ನನಗೆ ಸುಮಾರು ವಿಷಯಗಳು ಇಂಪ್ರೆಸ್ ಮಾಡಿದೆ. ಇಲ್ಲಿ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾರೆ, ಇಲ್ಲಿ ನೀವು ಬೇಕು ಅಂದರೆ ಇಲ್ಲಿ ಟೆಂಟು ಹಾಕ್ತಾರೆ ಅನಿಸುತ್ತೆ. ಬಟ್ ನಾನು ಟೆಂಟ್ ನೋಡಿಲ್ಲ ನಾನು ಬಂದಾಗಿಂದ, ಬಟ್ ಇಟ್ಸ್ ಅವೈಲಬಿಲಿಟಿ ಇದೆ ಅಂತ ನೋಡಿದ್ದೆ ನಾನು ಗೂಗಲಲ್ಲಿ. ಸೊ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾರೆ. ಆಮೇಲೆ ಹಿಂದೆ ಕುಂತ್ಕೊಂಡು ಇದು ಮಾಡೋಕ್ಕೆ ಏನೋ ಜಾಗ ಇದೆ ಚಿಲ್ ಮಾಡೋಕ್ಕೆ. ಸೊ ಹಂಗೆ ಇಲ್ಲಿ ಬಂದು ಅಲ್ಟಿಮೇಟ್ ಆಗಿದೆ. ಫುಡ್ಡೂ ಅಷ್ಟೇ ಅಲ್ಟಿಮೇಟು. ಸೊ ನೀವು ಬಂದು ನಾವು ಆ್ಯಕ್ಚುಲಿ ಮಾಡ್ತಾ ಇರೋದು ರೂಮಿಗೆ ಸಪ್ರೇಟು ಆ್ಯಂಡ್ ಫುಡ್ಡಿಗೆ ಸಪ್ರೇಟ್ ಅಮೌಂಟು. ಯಾವ್ದು ಫುಡ್ ಇನ್ಕ್ಲೂಡ್ ಆಗಿರೋಲ್ಲ ಇದು ರೂಮ್ಗೆ. ಸೊ ಹಂಗಾಗಿ ಫುಡ್ಡು ಸಪ್ರೇಟ್ ತೊಗೊಬೇಕು ನಾವು. ಸೊ ಅಷ್ಟೇ ಗೈಸ್, ವಿಡಿಯೋ ನೋಡಿದ್ರಿ ಅನಿಸುತ್ತೆ. ಈ ವಿಡಿಯೋದು ಏನಾದ್ರು ಡೀಟೇಲ್ಸ್ ಇನ್ನೇನಾದ್ರು ನಾನು ಮಿಸ್ ಮಾಡಿ ನಾನು ಡಿಸ್ಕ್ರಿಪ್ಷನ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಲೊಕೇಶನ್ನು ಆಮೇಲೆ ಇದೆಲ್ಲ. ನನಗೆ ಫೋನ್ ನಂಬರ್ ಹಾಕ್ಬೋದಾ ಇಲ್ವಾ ಗೊತ್ತಿಲ್ಲ. ಆ್ಯಕ್ಚುಲಿ ಇವರು ಓನರ್ ಇಲ್ವಂತೆ. ನಾನು ನೆನ್ನೆನೇ ಕೇಳಿದೆ, ಓನರ್ ಇಲ್ಲ ಅಂತ ಹೇಳಿದ್ರು. ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಎಲ್ಲ ಹೋಗಿದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಸೊ ಇಟ್ಸ್ ಓಕೆ, ನೋಡೋಣ. ಏನಾದ್ರು ಚಾನ್ಸಸ್ ಏನಾದ್ರು ಸಿಕ್ಕಿದ್ರೆ ಇದು ಮಾಡೋಕ್ಕೆ ಟ್ರೈ ಮಾಡೋಣ. ಬಟ್ ಅಲ್ಟಿಮೇಟ್ ಮೇಲೆ ಅಲ್ಟಿಮೇಟ್ ಅಂತ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮಳೆ ಬಂದಿಲ್ಲ. ನಾವು ಆ್ಯಕ್ಚುಲಿ ನೆನೆ ಬರಬೇಕಾದ್ರೆ ನೀವು ಗಾಡಿದು ವೀಡಿಯೋ ನೋಡಿದ್ರೆ ಅದೇ ಏನೇನು ಆಕ್ಸೆಸರೀಸ್ಗಳು ಹಾಕ್ಸಿದ್ದೀನಿ ಅಂತ ನೋಡಿದಾಗ ನಿಮಗೆ ಹೇಳಿರ್ತೀನಿ ಮಳೆ ಬಂದಿತ್ತು. ಅದಾದಮೇಲೆ ಮಳೆ ಬಂದಮೇಲೆ ಆ್ಯಕ್ಚುಲಿ ಮಾಡಿದ್ದು. ಇದು ಇವತ್ತು ಮಾರ್ನಿಂಗು ಒಂದು 7:30, 8 o'clock ಆಗಿರ್ಬೋದೇನೋ, ಶೋರ್. 7:30. ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ
ಚೇರ್ಸ್ ಟಾಟಾ.